ಅದು ಎಲ್ಲ ಸಮಸ್ಯೆಗಳದಾವೆ. ಈಗ ತೆಗಿಯೋಕ್ಕಾಗೋದಿಲ್ಲ. ನಮಗೆ ನೋಡಿ ನಮ್ಮ ಹೆಸ್ರು ನೋಡಿ ಈಗ ಬುಡ್ಬುಡಿಕೆ ಎಲ್ಲಿ ಅದಾರ ಅಂತ ಹೇಳಿದ್ರೆ ಅಲ್ಲಿ ಸುಟ್ಟಾಕ್ತಾರೆ. ಈಗ ತಗೊಂಡು ಹೋಗ್ತಾರೆ ಬುಡ್ಬುಡಿಕೆರು ಅಂತೇಳಿ. ಅದು ನಾವು ತಕ್ಕೊಂಬರೋ ಧೈರ್ಯ ಅದು. ಅದು ನಮ್ಮ ತಂದೆಯರು ಒಂದು 2 ತೆಗೆದಿದ್ರು, ನಾವೊಂದು ತೆಗೆದಿದ್ದೀವಿ. ನಾಲಿ ಕುಡಿದು ಏನಪ್ಪ ಅದು ಎಲ್ಲ ಸಮಸ್ಯೆಗಳದಾವೆ. ಈಗ ತೆಗಿಯೋಕ್ಕಾಗೋದಿಲ್ಲ. ನಮಗೆ ನೋಡಿ ನಮ್ಮ ಹೆಸ್ರು ನೋಡಿ ಈಗ ಬುಡ್ಬುಡಿಕೆ ಎಲ್ಲಿ ಅದಾರ ಅಂತ ಹೇಳಿದ್ರೆ ಅಲ್ಲಿ ಸುಟ್ಟಾಕ್ತಾರೆ. ಈಗ ತಗೊಂಡು ಹೋಗ್ತಾರೆ ಬುಡ್ಬುಡಿಕೆರು ಅಂತೇಳಿ. ಆತ್ಮ ಇಲ್ಲ, ಅದು ಒಂದು ಕ್ರಮ ಇರುತ್ತೆ ಅದರಲ್ಲಿ. ಬಾಣತಿಯರ ಕೈ, ಬಸರರ ಕೈ ಎರಡೇ ತೊಗೊಂಬರೋದಷ್ಟೇ. ಮತ್ತು ಬೇರೆದು ಕೈ ಬರೋದಿಲ್ಲ. ಮತ್ತು ಮುಸ್ಲಿಮ್ಸ್ ಬರೋದಿಲ್ಲ, ಕ್ರಿಸ್ತನ್ಸ್ದು ಬರೋದಿಲ್ಲ, ಹಿಂದೂಗಳದ್ದೇ ಬರೋದು. ಕ್ರಿಸ್ತನ್ಸ್ ಮುಸ್ಲಿಮ್ಸ್ ಬರೋದಿಲ್ಲ, ಇವೆರಡು ಜಾತಿದು ಬರೋದಿಲ್ಲ. ಮತ್ತು ಬ್ರಾಹ್ಮಣಸು ಬರೋದಿಲ್ಲ. ಯಾಕಂದರೆ ಅವರು ಮಂತ್ರಗಿಂತ್ರ ಓದಿತಿರ್ತಾರಲ್ಲ, ಅವರು ಸ್ವಲ್ಪ ಒಂದು ಪ್ರಶ್ನೆ ಹೇಳೋರು ಎಲ್ಲರಿಗೂ. ಅವರು ಒಂದು ಗುರುಗಳು. ಐನೂರದ್ದು ಬ್ರಾಹ್ಮಣರದ್ದು 2 ಬರೋದಿಲ್ಲ. ಈಗ ಮದುವೆ ಕಾರ್ಯ ಮಾಡ್ತಾರೆ ಅವರು, ಒಂದು ತಾಳಿ ಕಟ್ಟಿಸ್ತಾರೆ, ಒಳ್ಳೆ ನಿಯಮ ಮಾಡ್ತಾರೆ ಅವರು. ಅವ್ರದ್ದೊಂದು ಬರೋದಿಲ್ಲ ಅಷ್ಟೇ. ದೇವ್ರ ಆಟದು ಎಷ್ಟು ಜನ ಸತ್ತೋಗಿದ್ದಾರೆ. ನಮ್ಮ ಜನದಲ್ಲಿ ಕೂಡ ಮಶಾಣದ ದೌಲತಿಂದ ಹೋಗಿ, ಈಗ ದಿಮಾಕಿಂದ ಹೋಗಿ ಕುಡಿದು ತಿಂದು ನಾನು ತರ್ತೀನಿ ಅಂತ ಸತ್ತೋಗಿದ್ದಾರೆ. ಇಲ್ಲಾಂದ್ರೆ ಯಾರು ಎಷ್ಟೋ ಜನ ನಮ್ಮೆದುರಿಗೆ ಸತ್ತೋಗಿದ್ದಾರೆ. ಅವ್ರವ್ರ ಶಕ್ತಿ ಅದು. ಅವ್ರವ್ರ ಶಕ್ತಿ ಅದು. ಇಲ್ಲ ರೀ, ನಮ್ಮ ಮಕ್ಳಿಗೂ ಕಲಿಸಿಲ್ಲ, ನಮ್ಮ ಅಣ್ಣತಮ್ಮರಿಗೂ ಕಲಿಸಿಲ್ಲ. ನಾವು 5 ಜನ ಅಣ್ಣತಮ್ಮರು. ಇದರಲ್ಲಿ ನಾನು ಒಬ್ಬನೇ. ನಮ್ಮ ತಲೆಗೆ ಲಾಸ್ಟ್ ಇದು. ನಾನು ಕಮ್ಮಿ ಅಂತ ಬುದ್ಧಿ ಬಂದಲಾಗತ್ತಿಂದ ನಮಗೆ ಕಲಿಸಿದ್ದು ನಮ್ಮ ತಂದೆಯರು. ಹೌದೌದು, 12 ವರ್ಷದಿಂದ ಕಲಿಸಿದ್ದು ನಮ್ಮ ತಂದೆಯರು. ಅವರೊಬ್ಬರು ನಮಗೆ ರಾಮಯ್ಯ ಅಂತೇಳಿ, ನಮ್ಮ ತಂದೆಯರು ರಾಮಯ್ಯ ಅಂತೇಳಿ. ಅಂದರೆ ಸುಮಾರು ಕಡೆ ಭಾರಿ ಪ್ರಚಾರ ನಮ್ಮ ತಂದೆಯವರು, ಎಲ್ಲ ಕಡೆ ಪ್ರಚಾರ ಗೊತ್ತಿತ್ತು. ಹೌದು, ನಮ್ಮ ಅಜ್ಜಾರು ಅವ್ರಿಗೆ ಕಲಿಸಿದ್ದು. ಮೋಡಿ ನಾವು ಹಾಕಲ್ಲ, ಮೋಡಿ ನಾವು ಮಾಡಲ್ಲ, ಮೋಡಿ ಗಿಡಿ ನಾವು ಮಾಡಲ್ಲ. ಮೋಡಿ ಅಂದರೆ ಅವ್ರು ಬೇರೆ, ಮೋಡಿಗೊಳ್ರು ಅಂತೇಳಿ ಅವ್ರು ಬೇರೆ. ಅವ್ರು ಇಲ್ಲ ಈಗ. ಊರಾಗೊಂದು ಮೋಡಿ, ಅವನಿಗೆ ಕರೆಸೋದು ಇವನಿಗೆ ಕರೆಸೋದು, ನಡುವೆ 2 ಊರ ನಡುವೆ ಮೋಡಿ ಹಾಕ್ತಿದ್ರು ಅವರು. ಮ್ಯಾಜಿಕ್ ಅವೆಲ್ಲ ಏನು ಅವ್ರ ವಿಷಯ ಗೊತ್ತಿಲ್ಲ ನಮಗೆ. ಹೇಳೋಕ್ಕೇನು ಬೇಕಾದಷ್ಟು ಜನ ಹೇಳ್ತಾರೆ. ಯಾರೇ ಮಾಡ್ತಾರೆ ಈಗ, ಎಲ್ಲ ಈಗ ಬುದ್ಧಿವಂತರಾಗಿದ್ದಾರೆ. ಈಗ ಯಾರೆಲ್ಲ ಬುದ್ಧಿವಂತರು ಮಾಡಿದ್ದಾರೆ, ಯಾರೂ ಮಾಡೋದಿಲ್ಲ ಈಗ. ನಮ್ಮ ತಂದೆ ಬಗ್ಗೆ ಎಲ್ಲದು ವಿಷಯ ಗೊತ್ತಿದ್ದು, ಎಲ್ಲ ಮಾಡ್ತಿದ್ರು, ಎಲ್ಲ ಅಂತರ. ನಮ್ಮದು ಅಜ್ಜಾರು ಫೇಮಸ್ಸೇ. ಹೌದೌದು, ಅವರು ಮಂತ್ಯಾನದಲ್ಲಿ ಒಬ್ಬರೇ. ನಮ್ಮ ತಂದೆ ಒಬ್ಬರೇ. ಯಾರಾದರೂ ಒಬ್ಬರು ಬುದ್ಧಿವಂತರಿದ್ದರೆ ಅವ್ರಿಗೆ ಕಲಿಸ್ತಾರೆ. ಈಗಿನ ವಾತಾವರಣದ ಏನು ಮಾಡ್ತೀನಿ, ನಿನಗೆ ಏನು ಕೈ ಕಾಲು ಕಮ್ಮಿ ಆಗಿದ್ದಾವ, ನೀನು ಕೈ ಕಾಲು ಗಟ್ಟಿ ಇದ್ದಾವ, ದುಡ್ಕೊಂಡು ತಿನ್ನೋಕ್ಕಾಗಲ್ಲ, ಕೂಲಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಕೇಳೋ ಜನರು ಇದ್ದಾರೆ. ಅವಕ್ಕೆಲ್ಲ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಹೋದರೆ ಅದೊಂದು ಕಸಬು. ನಾವು ಅವರಿಗೆ ಫೋರ್ಸ್ದವ್ರು ಮಾಡೋಕ್ಕೆ ಬರೋದಿಲ್ಲ. ಅವನು ಸಿಟ್ಟಿನ ಒಂದು ಮಾತು ಹೇಳ್ದಂತ ಹೇಳಿದರೆ ಅವ್ರಿಗೆ ನಾವೇನು ಶಾಪ ಹಾಕೋಕ್ಕೆ ಬರೋದಿಲ್ಲ. ಏನೋ ಹೇಳ್ತಾನೆ ಅಂತ ಹೇಳಿದ್ರೆ ನಾವು ಹೋಗ್ತಾ ಇರಬೇಕಷ್ಟೆ. ಅದು ಅವನಾಗ ತಿಳ್ಕೊಬೇಕು. ಅಂಥವ್ರು ಯಾರೂ ಹೇಳೋದಿಲ್ಲ ಸರ್ವೇ ಸಾಮಾನ್ಯವಾಗಿ, ನಾನು ಹೇಳಿದ್ದಷ್ಟೇ. ಕೇರಳ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಕಾಳಿದಾಸ ಗುರೂಜಿ. ಪ್ರೀತಿಯಲ್ಲಿ ಮೋಸ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗಂಡ ಹೆಂಡತಿ ಸಮಸ್ಯೆ, ಅನೈತಿಕ ಸಂಬಂಧ ಸಮಸ್ಯೆ ಪರಿಹಾರ, ಮಕ್ಕಳು ನಿಮ್ಮ ಮಾತು ಕೇಳುವಂತೆಯಾಗಲು, ಇಷ್ಟಪಟ್ಟವರ ಜೊತೆಯಲ್ಲಿ ಮದುವೆ, ಅತ್ತಿ ಸೊಸೆ ಕಲಹ, ಯಾರಿಂದಲೂ ಆಗದ ಕೆಲಸ ನಮ್ಮಿಂದ ಸಾಧ್ಯ 2 ದಿನದಲ್ಲಿ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಈ ಜ್ಯೋತಿಷ್ಯ ಪೀಠಂ ನಂಬಿದವರಿಗೆ ಮೋಸವಿಲ್ಲ.
ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ 9900396118